ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನಾನಿವತ್ತು ತೊಗರಿ ಬೇಳೆ ಹಾಗೆ ಕ್ಯಾಪ್ಸಿಕಮ್ ಉಪಯೋಗಿಸಿ ಸೂಪರ್ ಆಗಿರೋ ಉಸ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಕರ್ಡ್ ರೈಸ್ ಜೊತೆ, ರಸಮ್ ರೈಸ್ ಜೊತೆ, ಸಾಂಬಾರ್ ರೈಸ್ ಜೊತೆ ತುಂಬಾ ರುಚಿಯಾಗಿರುತ್ತೆ. ಈ ಉಸ್ಲಿ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಿನಷ್ಟು ತೊಗರಿ ಬೇಳೆನ 1 ರಿಂದ 2 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ 1 ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಇಲ್ಲಿ ನಾನು 2 ಕೆಂಪು ಮೆಣಸಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ತರ್ತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ನಾನು ನೆನೆಸಿಟ್ಕೊಂಡಂತಹ ತೊಗರಿ ಬೇಳೆನ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಹಾಗೆಯೇ ಸ್ವಲ್ಪ ಹಿಂಗನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಸೇರಿಸ್ಬಿಟ್ಟು ತರ್ತರಿಯಾಗಿ ಈ ರೀತಿ ನೀರು ಹಾಕದೇ ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು. ನೀರನ್ನ ಇಲ್ಲಿ ಸೇರಿಸ್ಬೇಡಿ, ತೊಗರಿ ಬೇಳೆ ಇರೋ ನೀರೇ ಸಾಕು. ಈಗ ನಾವು ರುಬ್ಕೊಂಡಿರೋಂತಹ ಈ ತೊಗರಿ ಬೇಳೆನ ಉಂಡೆ ಕಟ್ಬಿಟ್ಟು ನಾವು ಇಲ್ಲಿ ಸ್ಟೀಮ್ ಮಾಡಬೇಕು. ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಸ್ಟೀಮ್ ಮಾಡಬೇಕು. ನೋಡಿ, ಈ ರೀತಿ ಉಂಡೆಯಾಗಿ ಕಟ್ಬಿಟ್ಟು ಈ ಥರ ಸ್ಟೀಮರ್ನಲ್ಲಿ ಇಡಿ, ಇಲ್ಲ ಇಡ್ಲಿ ತಟ್ಟೆನಲ್ಲೂ ಸಹ ಇಡ್ಬೋದು. ಈಗ ರೆಡಿಯಾಗಿದೆ. ಈಗ ಇಡ್ಲಿ ಪಾತ್ರೆಯಲ್ಲಿ ಇದನ್ನು ನಾನು 10 ನಿಮಿಷ ಇಡ್ಲಿ ಬೇಯಿಸ್ಕೊಂಡಂಗೆ 10 ನಿಮಿಷ ಸ್ಟೀಮ್ ಮಾಡಿ ಇಟ್ಕೋತಾ ಇದ್ದೀನಿ. ಇಡ್ಲಿ ಬೇಯಿಸ್ಬೇಕಾದ್ರೆ ಒಂದು ತಟ್ಟೆನಲ್ಲಿ ಈ ಥರ ಉಂಡೆ ಮಾಡಿ ಇಟ್ಬಿಟ್ಟು ಸಹ ಬೇಯಿಸಿಟ್ಕೋಬೋದು. 10 ನಿಮಿಷ ಆದಮೇಲೆ ಉಂಡೆಗಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ನಾವು ಇಡ್ಲಿ ಏನಾದರೂ ಮಾಡ್ತಾಯಿದ್ರೆ ಒಂದು ತಟ್ಟೆನಲ್ಲಿ ಈ ಥರ ನಾವು ಈ ಉಂಡೆಗಳನ್ನ ಬೇಯಿಸಿಟ್ಬೋದು. ಅದೇ ಸಪ್ರೇಟಾಗಿ ಬೇಯಿಸೋ ನೆಸೆಸಿಟಿ ಏನಿಲ್ಲ, ಬೇಗ ಆಗೋಗ್ಬಿಡುತ್ತೆ ಆ ಟೈಮಲ್ಲಿ. ಹೀಗೆ ಈ ಉಂಡೆಗಳೆಲ್ಲ ಆರಿದ ಮೇಲೆ ಈ ರೀತಿ ನೀವು ಪುಡಿ ಮಾಡಿಟ್ಕೊಳ್ಳಿ. ಎಲ್ಲ ಗಂಟುಗಳನ್ನೆಲ್ಲ ತೆಗೆದ್ಬಿಟ್ಟು ಈ ರೀತಿ ಎಷ್ಟಾಗುತ್ತೋ ಅಷ್ಟು ಪುಡಿ ಮಾಡಿಟ್ಕೊಳ್ಳಿ. ನೋಡಿ, ಇಲ್ಲಿ ತೊಗರಿ ಬೇಳೆನೆಲ್ಲ ಪುಡಿ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀವಿ. ಈ ರೀತಿ ನಾವೀಗ ದೊಣ್ಣೆ ಮೆಣಸಿನಕಾಯಿ ಅಂದರೆ ಕ್ಯಾಪ್ಸಿಕಮ್ನ ಹುರ್ಕೋಬೇಕು. ಹಾಗಾಗಿ ನಾನಿಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆನ ಒಂದು ಬಾಣಲಿಗೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡಿಕೊಂಡಂತಹ ಕ್ಯಾಪ್ಸಿಕಮ್ ಪೀಸಸ್ನ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಜಾಸ್ತಿ ರೋಸ್ಟ್ ಮಾಡೋ ನೆಸೆಸಿಟಿ ಇಲ್ಲ, ಕ್ರಂಚಿನೆಸ್ ಹಾಗೆ ಇರಬೇಕು. ಸ್ವಲ್ಪ ಒಂದು 2 ರಿಂದ 3 ನಿಮಿಷ ನೀವು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಇಲ್ಲಿ ನೀವು ಈ ಥರ ಕ್ಯಾಪ್ಸಿಕಮ್ ಹಾಕ್ದೇನೂ ಸಹ ಪ್ಲೇನಾಗಿ ಉಸ್ಲಿ ಮಾಡ್ಬೋದು, ಅದು ಸಹ ರುಚಿಯಾಗಿರುತ್ತೆ. ಕ್ಯಾಪ್ಸಿಕಮ್ ಹಾಕಿದರೆ ಅದು ಇನ್ನೊಂಥರ ಫ್ಲೇವರ್ ಕೊಡುತ್ತೆ. ಈಗ ಕ್ಯಾಪ್ಸಿಕಮ್ ಆಗಿದೆ ನೋಡಿ, ಇಷ್ಟು ಆದರೆ ಸಾಕು. ಈಗ ಈ ಕ್ಯಾಪ್ಸಿಕಮ್ನ ತೆಗೆದಿಟ್ಕೊಬಿಡಿ, ಜಾಸ್ತಿ ಹುರಿಯೋಕ್ಕೆ ಹೋಗ್ಬಿಡಿ, ಚೆನ್ನಾಗಲ್ಲ ಕ್ಯಾಪ್ಸಿಕಮ್ಮು. ಇಷ್ಟು ಹುರಿದ್ರೆ ಸಾಕು, ಸ್ವಲ್ಪ ಲೈಟಾಗಿ ಹುರಿದ್ರೆ ಸಾಕು, ಅದು ರೆಡಿಯಾಗಿದೆ ಅಂತ. ಈಗ ಉಸ್ಲಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಅದೇ ಬಾಣಲಿನಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಮಾಮೂಲಿ ಹಾಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಬಿಸಿ ಎಣ್ಣೆಗೆ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಉದ್ದಿನ ಬೇಳೆನ ನಾವಿಲ್ಲಿ ಸೇರಿಸೋಣ. ನೋಡಿ, ಉದ್ದಿನ ಬೇಳೆ ಕಂದು ಬಣ್ಣ ಬಂದಿದೆ ಅಂದಮೇಲೆ ನಾನಿಲ್ಲಿ 1 ಕೆಂಪು ಮೆಣಸಿನ್ಕಾಯಿನ 2 ಭಾಗ ಮಾಡಿ ಸೇರಿಸ್ತಾ ಇದ್ದೀನಿ. ಆಗಲೇ ಖಾರಕ್ಕೆ ನಾವು ಕೆಂಪು ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೀವಿ, ಇದು ಒಗ್ಗರಣೆಗೆ ಮಾತ್ರ. ಇದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇಲ್ಲಿ ಕ್ಯಾಪ್ಸಿಕಮ್ ಬದಲು ನಾವು ಬೀನ್ಸನ್ನು ಸೇರಿಸ್ಬೋದು, ಬಾಳೆದಿಂಡನ್ನು ಸೇರಿಸ್ಬೋದು. ನೋಡಿ, ಒಗ್ಗರಣೆ ಬಾಡಿದೆ. ಈಗ ನಾವು ಪುಡಿ ಮಾಡಿಟ್ಕೊಂಡಂತಹ ತೊಗರಿ ಬೇಳೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ತೊಗರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಜಸ್ಟ್ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಗ್ಗರಣೆ ತೊಗರಿ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತೊಗರಿ ಬೇಳೆನೂ ಸ್ವಲ್ಪ ಬಿಸಿ ಆಗಬೇಕು, ಅಲ್ಲಿವರೆಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ತೊಗರಿ ಬೇಳೆ ಹಾಕಿರೋದ್ರಿಂದ ತುಂಬ ಪ್ರೋಟೀನ್ ಇರುತ್ತೆ. ಮಕ್ಕಳಿಗೆ ಈ ಥರ ನೀವು ಸೈಡ್ ಡಿಶ್ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇದು ಇಷ್ಟಪಡ್ತಾರೆ ಮಕ್ಕಳು. ಯಾಕಂದರೆ ಡಿಫ್ರೆಂಟಾಗಿ ವೆಜಿಟೇಬಲ್ ಜಾಸ್ತಿ ಇರಲ್ಲ, ಬೇಳೆ ಜಾಸ್ತಿ ಕಾಣೋದ್ರಿಂದ ಮಕ್ಕಳಿಗೆ ಇದೊಂಥರ ಇಷ್ಟ ಆಗುತ್ತೆ. ಹಾಗೆ ನೀವು ಬೇಡ, ಯಾವ ತರಕಾರಿನೂ ಬೇಡ ಅಂದರೆ ನೀವು ಪ್ಲೇನಾಗಿ ಇಷ್ಟನ್ನೇ ನೀವು ಮಾಡಿ ಕೊಡ್ಬೋದು. ತೊಗರಿ ಬೇಳೆ ಉಸ್ಲಿ ಅಂತ ಹೇಳ್ಕೊಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಈ ಥರ ಪ್ಲೇನಾಗೂ ಮಾಡ್ಬೋದು. ವೆಜಿಟೇಬಲ್ ಆ್ಯಡ್ ಮಾಡೋದು ನಿಮ್ಮ ಆಪ್ಷನ್. ನೋಡಿ, ಇವೆಲ್ಲ ಮಿಕ್ಸ್ ಆಗಿದೆ ಅಂದಾಗ ನೀವೀಗ ಕ್ಯಾಪ್ಸಿಕಮ್ನ ಸೇರಿಸಬಹುದು. ಕ್ಯಾಪ್ಸಿಕಮ್ನ ಸೇರ್ಸೋಕ್ಕಿಂತ ಮುಂಚೆ ನೀವು ತೊಗರಿ ಬೇಳೆನ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ನೋಡಿ, ಈಗ ನಾವು ಲೈಟಾಗಿ ರೋಸ್ಟ್ ಮಾಡ್ಕೊಂಡಂಥ ಕ್ಯಾಪ್ಸಿಕಮ್ನ ಇಲ್ಲಿ ಸೇರಿಸ್ತಾ ಇದ್ದೀವಿ. ತುಂಬ ಕಲರ್ಫುಲ್ ಆಗಿರುತ್ತೆ ನೋಡೋದಕ್ಕೆ, ತುಂಬಾ ಟೇಸ್ಟ್ ಆಗಿರುತ್ತೆ. ಕ್ಯಾಪ್ಸಿಕಮ್ ಮಾಡಲಿಲ್ಲ ಅಂದರೆ ಅದು ಒಂಥರ ಆ್ಯಡ್ ಮಾಡಲಿಲ್ಲ ಅಂದರೆ ಅದು ಒಂಥರ ಪ್ಲೇನ್ ಆಗಿ ತೊಗರಿಬೇಳೆ ಉಸ್ಲಿ ತುಂಬಾ ಚೆನ್ನಾಗಿರುತ್ತೆ ಅದು.
ಈಗ ಕ್ಯಾಪ್ಸಿಕಮ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ತೊಗರಿಬೇಳೆ ಕ್ಯಾಪ್ಸಿಕಮ್ ಉಸುಲಿ ರೆಡಿಯಾಗಿದೆ. ರೈಸ್ ಜೊತೆ, ಯಾವುದೇ ರೈಸ್ ಜೊತೆ, ಸಾಂಬಾರ್ ರೈಸ್ ಜೊತೆ, ರಸಮ್ ರೈಸ್ ಜೊತೆ, ಕರ್ಡ್ ರೈಸ್ ಜೊತೆ ಸೂಪರ್ ಆಗಿರುತ್ತೆ. ಸಿಂಪಲ್ಲಾಗಿ ಒಂದು ರಸಮ್ ಮಾಡಿಬಿಟ್ಟು ಈ ರೀತಿ ಉಸ್ಲಿ ಮಾಡ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಬೇಳೆನೂ ಸಹ ಸೇರುತ್ತೆ ಬಾಡಿಗೆ, ಯಾಕೆಂದರೆ ತುಂಬ ಬೇಳೆ ಹಾಕಿರೋದ್ರಿಂದ, ಇಲ್ಲಿ 1 ಕಪ್ಪಿನಷ್ಟು ಬೇಳೆ ಇರೋದ್ರಿಂದ ಇಷ್ಟು ಉಸ್ಲಿ ಆರಾಮಾಗಿ 3ರಿಂದ 4 ಜನಕ್ಕೆ ಖಂಡಿತವಾಗ್ಲೂ ಇದು ಸರಿಯಾಗುತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಯಾಕೆಂದರೆ ಮುಂಚೆ ರುಬ್ಬಬೇಕಾದ್ರೆ, ತೊಗರಿಬೇಳೆ ರುಬ್ಬಬೇಕಾದ್ರೆ ಆಗಲೇ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ಈಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಕ್ಯಾಪ್ಸಿಕಮ್ ತೊಗರಿಬೇಳೆ ಉಸ್ಲಿ ರೆಡಿಯಾಗಿದೆ. ನಿಮಗೆಲ್ಲ ನಾನು ಮಾಡಿ ತೋರಿಸಿದಂತಹ ಕ್ಯಾಪ್ಸಿಕಮ್ ತೊಗರಿಬೇಳೆ ಉಸ್ಲಿ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಿ. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಸರ್ಕಲ್ ಬರ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗುತ್ತೆ. ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಟನ್ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.